ಬರ ಎದುರಾಗಿದೆ. ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬರ ಪರಿಹಾರವನ್ನ ಅಧ್ಯಯನ ಮಾಡಿದರು. ಆರ್ ಅಶೋಕ್ ಬಳ್ಳಾರಿಯಲ್ಲಿ ರೌಂಡ್ಸ್ ಹಾಕಿದ್ದಾರೆ. ತಾಲೂಕಿನ ಶಿಡಗಿನ ಮೊಳೆ, ಕಾರೇಕಲ್ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಜಮೀನುಗಳಿಗೆ ತೆರಳಿ ಒಣಗಿರುವಂತಹ ಬೆಳೆಗಳನ್ನು ಪರಿಶೀಲನೆ ಮಾಡಿದ್ರು. ಜನಾರ್ದನ್ ರೆಡ್ಡಿ, ಕೃಷ್ಣ ನಾಯಕ್, ಬಂಗಾರು ಹನುಮಂತು, ಬಿಜೆಪಿ ನಾಯಕರು ಬರ ಅಧ್ಯಯನದಲ್ಲಿ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬರ ಅಧ್ಯಯನ ಮಾಡಿದ್ದಾರೆ. ಅವರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟರು. ಅವರಿಗೆ ಎಷ್ಟರ ಮಟ್ಟಿಗೆ ಮಳೆಯ ಕೊರತೆ ಇದೆ, ಜೊತೆಗೆ ಎಲ್ಲೆಲ್ಲಿ ಬೆಳೆ ಒಣಗಿ ರೈತರಿಗೆ ನಷ್ಟವಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಬರ ಅಧ್ಯಯನ ಮಾಡಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕರುಣೆನೇ ಇಲ್ಲ. ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ನ ನಾಯಕರು ಮಜಾ ಉಡಾಯಿಸ್ತಾ ಇದ್ದಾರೆ. ರಾಜ್ಯದ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿನೇ ಇಲ್ಲ. ಆರ್ ಅಶೋಕ್ ಅವರು ತೀವ್ರ ಕಿಡಿಕಾರದ್ರು. ರಾಜ್ಯದಲ್ಲಿ ರೈತರು ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಅಧ್ಯಯನ ನಡೆಸಿ ಕೂಡಲೇ ಬರ ಘೋಷಣೆ ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗುಡುಗಿದ್ದಾರೆ. ಏನು ಗೋವುಗಳಿದೆ ಅವೆಲ್ಲ ಕಸಾಯಿಖಾನೆಗೆ ಮಾರಾಟ ಆಗುತ್ತೆ. ಈಗಾಗಲೇ ನೀವು ನೋಡಿದಿರ ಎಲ್ಲ ತಾಂಡಾಗಳಲ್ಲಿ ಎಲ್ಲ ಕಡೆನೂ ಕೂಡ ಗುಳೆ ಹೋಗ್ತಾ ಇದೆ. ಗೋವಾ ಕಡೆ, ಮಹಾರಾಷ್ಟ್ರದ ಕಡೆ ಗುಳೆ ಹೋಗ್ತಾ ಇದೆ ಎಲ್ಲ ಕೂಡ. ಇಲ್ಲಿ ಮಂತ್ರಿಗಳೆಲ್ಲ RSS ಬಗ್ಗೆ ಮಾತಾಡ್ತಾರೆ. ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತೈತಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತೈತಿ. ಇಲ್ಲಿ ಗುಳೆ ಹೋಗಿರೋರ ಬಗ್ಗೆ ಯಾಕೆ ಮಾತಾಡಲ್ಲ? ಎಷ್ಟು ಜನ ಗುಳೆ ಹೋಗಿದ್ದಾರೆ? ಅವ್ರಿಗೆ ಈ ಜಿ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆಯಿಂದ ಉದ್ಯೋಗ ಖಾತ್ರಿ ಕೊಡ್ಬೋದಾಯ್ತು, ಉದ್ಯೋಗ ಕೊಡ್ಬೋದಾಯ್ತು, 90 ದಿನ ಉದ್ಯೋಗ ಕೊಡ್ಬೋದು ಅವ್ರಿಗೆ. ಅದನ್ನು ಜಾರಿಗೆ ತರ್ತಾ ಇಲ್ಲ ಈ ಮನೆಯಾಳ ಕಾಂಗ್ರೆಸ್ ಅವರು. ಇವರು ಒಂದು ಯಾವ್ದಾದ್ರು ಯೋಜನೆ ಮಾಡಿ ಉದ್ಯೋಗ ಕೊಡುವಂತ ಕೆಲಸನೂ ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆನೂ ತರ್ತಾ ಇಲ್ಲ. ಈಗ ಕುಡಿಯೋ ನೀರಿನ ದೊಡ್ಡ ಹಾಹಾಕಾರ ಬಂದಿದೆ. ಟ್ಯಾಂಕರ್ಗಳು ಇನ್ನ ಟ್ಯಾಂಕರ್ ಮಾಫಿಯಾ ಶುರುವಾಗ್ತದೆ. ಹಣ ಲೂಟಿ ಹೊಡೆಯುವಂಥದ್ದು ಶುರುವಾಗ್ತದೆ. ಅಧಿಕಾರಿಗಳು ಈಗಲೇ ಎಲ್ಲ ತಾಲೂಕುಗಳಿಗೂ ಹಣ ಬಿಡುಗಡೆ ಮಾಡಬೇಕಾಯ್ತು. ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಿ ಅವ್ರಿಗೆಲ್ಲ ಒಂದು 50 ಕೋಟಿ ಹಣ ಕೊಟ್ಟು ಕೆಲಸ ಶುರು ಮಾಡಿದರೆ ಅಟ್ಲೀಸ್ಟ್ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡೋಕ್ಕೆ ಇನ್ನೊಂದು ತಿಂಗಳಾಗುತ್ತೆ. ಇವರು ಸ್ಯಾಂಕ್ಷನ್ ಆಗಿ ಬೋರ್ವೆಲ್ ಹಾಕಿ ಕನೆಕ್ಷನ್ ಕೊಡೋಕ್ಕೆ ಇನ್ನೂ 1-2 ತಿಂಗಳಾಗುತ್ತೆ. ಈಗಲೇ ತಯಾರಿನೇ ಇಲ್ಲ.